6 ವರ್ಷದ ಪುಟ್ಟ ಹುಡುಗಿ ಒಂದು ದಿನ ಶಾಲೆಯಿಂದ ಮನೆಗೆ ಬಂದು ಅಮ್ಮನ ಹತ್ರ, ಅಮ್ಮ ನಾನು ಹೇಗೆ ಹುಟ್ಟಿದೆ ಅಂದ್ಲು. ತಾಯಿಗೆ ಮುಜುಗರ ಆಯಿತು. ಒಂದು ಹಕ್ಕಿ ತಂದು ಕೊಡ್ತು ಅಂದ್ಲು. ಅದನ್ನ ಬರೆದುಕೊಂಡು, ಅಮ್ಮ ನೀನು ಹೇಗೆ ಹುಟ್ಟಿದೆ ಅಂದ್ಲು. ನನ್ನನ್ನೂ ಹಕ್ಕಿ ತಂದು ಕೊಡ್ತು ಅಂದ್ಲು. ಅಜ್ಜಿ ಹೇಗೆ ಹುಟ್ಟಿದ್ರು ಅಂತ ಕೇಳಿದ್ಲು. ಅವರನ್ನೂ ಹಕ್ಕಿ ತಂದು ಕೊಡ್ತು ಅಂದ್ಲು. ಆ ಹುಡುಗಿ ಒಂದು ಕಡೆ ಗಂಭೀರವಾಗಿ ಕೂತು ಹೋಮ್ವರ್ಕ್ನಲ್ಲಿ ಏನನ್ನೋ ಬರೆಯಕ್ಕೆ ಶುರು ಮಾಡಿದ್ಲು. ತಾಯಿಗೆ ಮುಜುಗರ ಆಗಿತ್ತು. ತನ್ನ ಅಡುಗೆಯೆಲ್ಲ ಮುಗಿಸಿ ರೂಮಿಗೆ ಬಂದಳು. ಮಗಳು ಬುಕ್ನ ಅಲ್ಲೇ ಇಟ್ಟು ಹೋಗಿದ್ಲು. ಇವಳು ಅದನ್ನು ಓದಿದ್ಲು. ಅದು ವಂಶವೃಕ್ಷದ ಬಗ್ಗೆ ಪ್ರಬಂಧವಾಗಿತ್ತು. ಹುಡುಗಿ ಅದರಲ್ಲಿ 3 ಪೀಳಿಗೆಗಳಿಂದ ನಮ್ಮ ಮನೆಯಲ್ಲಿ ಯಾರೂ ಸಹಜವಾಗಿ ಹುಟ್ಟಿಲ್ಲ ಅಂತ ಬರೆದಿದ್ಲು. ಅಸಂಬದ್ಧ ಕಲ್ಪನೆಗಳಿಂದ ಏನನ್ನೋ ಉತ್ಪ್ರೇಕ್ಷಿಸ್ತೀವಿ ಅಥವಾ ಅದನ್ನು ಅನಗತ್ಯವಾಗಿ ಕಡೆಗಣಿಸ್ತೀವಿ. ಅದಕ್ಕೊಂದು ನಿರ್ದಿಷ್ಟ ಪಾತ್ರ ಇದೆ. ಅದನ್ನು ತುಂಬ ದೊಡ್ಡದಾಗಿಸಿದರೆ ನಿಮ್ಮ ಮನಸ್ಸು ವಿಕೃತವಾಗುತ್ತೆ. ಅದನ್ನು ತೊಡೆದು ಹಾಕೋಕ್ಕೆ ನೋಡಿದರೆ ಮನಸ್ಸು ಇನ್ನೂ ಹೆಚ್ಚು ವಿಕೃತವಾಗುತ್ತೆ. ಲೈಂಗಿಕತೆಯಲ್ಲಿ ತೊಡಗಿಕೊಳ್ಳೋದಕ್ಕೆ ಹಲವು ಕಾರಣಗಳಿರುತ್ತವೆ. ಕೆಲವರಿಗೆ ಅದು ಬರೀ ಸುಖ, ಕೆಲವರಿಗೆ ಅದು ಬಾಂಧವ್ಯ ಮತ್ತು ಸಾಂಗತ್ಯ ಬೆಳೆಸೋ ಬಗ್ಗೆ. ಇಲ್ಲದಿದ್ದರೆ ತಾವು ಪರಸ್ಪರ ದೂರ ಆಗ್ತಿದ್ದೀವಿ ಅನಿಸುತ್ತೆ. ಅವರು ಚೆನ್ನಾಗೇ ಇರಬಹುದು, ಆದರೆ ಇದು ತುಂಬ ಜನರ ತಲೆಯಲ್ಲಿದೆ. ಲೈಂಗಿಕವಾಗಿ ತೊಡಗಿಕೊಂಡಿಲ್ಲ ಅಂದರೆ ದೂರ ಆಗ್ತಿದ್ದೀವಿ ಅಂತ. ನಿಜ ಅಲ್ಲ. ದೈಹಿಕವಾಗಿ ಯಾವ ರೀತಿಲೂ ತೊಡಗಿಕೊಂಡಿಲ್ಲದೇನೋ ಯಾರಿಗೂ ತುಂಬ ಹತ್ತಿರ ಆಗಬಹುದು ಅಲ್ವಾ? ಆದರೆ ಸಮಾಜ ತಲೆಗೆ ತುಂಬ್ತಿದೆ. ಮುಖ್ಯವಾಗಿ ಪಾಶ್ಚಾತ್ಯದಲ್ಲಿ ಲೈಂಗಿಕ ಕ್ರಿಯೆ ಇಲ್ಲ ಅಂದರೆ ಸಂಬಂಧನೇ ಇಲ್ಲ ಅಂತ ಜನರ ತಲೆಗೆ ತುಂಬ್ತಿದೆ. ಅಲ್ಲಿ ಸಂಬಂಧ ಅಂದರೆ, ನನಗಿದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಬೇಕಾಯಿತು. ಅಲ್ಲಿ ಸಂಬಂಧ ಅಂದರೆ ಲೈಂಗಿಕತೆ ಆಧಾರಿತ ಸಂಬಂಧ ಅಂತ ಅರ್ಥ ಮಾಡ್ಕೋಬೇಕು. ಬಾಕಿ ಯಾವುದು ಸಂಬಂಧನೇ ಅಲ್ಲ. If I can have a very strong relationship with you and not be concerned about your body, isn't it? Yes? ನಿಮ್ಮ ದೇಹದೆಡೆ ಯಾವುದೇ ರೀತಿಲೂ ಆಕರ್ಷಿತವಾಗದೆ ಒಂದು ಗಾಢವಾದ ಸಂಬಂಧನ ಹೊಂದಬಹುದು. ಆದರೆ ಆ ಎಲ್ಲ ಸಾಧ್ಯತೆಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ಸಂಬಂಧ ಅಂದರೆ ಯಾವುದೋ ರೀತಿಲಿ ದೈಹಿಕ ಸಂಪರ್ಕ ಹೊಂದಿರಬೇಕು ಅಂತ. ಪುರುಷ ಮಹಿಳೆ, ಪುರುಷ ಮಹಿಳೆ ಮಹಿಳೆ, ಹೇಗೋ ಒಂದು ರೀತಿ. ಮೂಲಭೂತವಾಗಿ ದೇಹಾಧಾರಿತ. ಯಾವ ರೀತಿಯ ದೇಹ ಅನ್ನೋದು ಅವರವರ ಆಯ್ಕೆ, ಆದರೆ ಮೂಲಭೂತವಾಗಿ ದೇಹಾಧಾರಿತ. ಇದು ಯಾಕೆ ಆಗ್ತಿದೆ ಅಂದರೆ, ಎಲ್ಲೋ ಒಂದು ಕಡೆ ದೇಹದೊಂದಿಗಿನ ನಮ್ಮ ಗುರುತಿಸುವಿಕೆಯ ಸಾಮಾನ್ಯ ಮಟ್ಟವನ್ನು ಮೀರಿ ಹೋಗಿದೆ. ದೇಹದೊಂದಿಗೆ ಅತಿಯಾಗಿ ಗುರುತಿಸಿಕೊಳ್ಳಲಾಗಿದೆ. ಅದಕ್ಕಾಗಿ ದೇಹಾಧಾರಿತ ಸಂಬಂಧ ಸಮಾಜದ ಮುಖ್ಯ ಅಂಶವಾಗಿದೆ. ಮೂಲಭೂತವಾಗಿ ಭೂಮಿ ಮೇಲೆ ಬಹುತೇಕ ಲೈಂಗಿಕತೆ ಆಗ್ತಿರೋದು ಯಾಕೆ ಅಂದರೆ ಕೆಲವು ವಿವಶತೆಗಳಿಂದ ಅಲ್ವಾ? ವಿವಶತಾಪೂರ್ಣ ಪ್ರಚೋದನೆ. ಈಗ ನಾನು ಮಾತಾಡ್ತಿದ್ದೀನಿ, ಅದೊಂದು ರೀತಿಯ ಶಕ್ತಿ. ನೀವು ನನ್ನೆಡೆ ನೋಡ್ತಿದ್ದೀರಿ, ಇದೊಂದು ರೀತಿಯ ಶಕ್ತಿ. ನನ್ನನ್ನು ಕೇಳ್ತಿದ್ದೀರಿ, ಇದೊಂದು ರೀತಿಯ ಶಕ್ತಿ. ಇವೆಲ್ಲ ಒಂದೇ ಜೀವಶಕ್ತಿಯ ಬೇರೆ ಬೇರೆ ಅಭಿವ್ಯಕ್ತಿಗಳು ಅಲ್ವಾ? ಈಗ ಲೈಂಗಿಕತೆ ಕೂಡ ಅದೇ ಶಕ್ತಿಯ ಬೇರೊಂದು ಅಭಿವ್ಯಕ್ತಿ. ನೀವು ಯಾವ ದಿಕ್ಕಿನಲ್ಲಿ ಎಷ್ಟು ಶಕ್ತಿಯನ್ನು ವಿನಿಯೋಗಿಸಬೇಕು ಅಂತ ನೀವು ನಿರ್ಧರಿಸಬೇಕು. ಯಾಕೆಂದರೆ ಇಷ್ಟಕ್ಕೂ ನೀವೊಂದು ಸೀಮಿತ ಪ್ರಮಾಣದ ಶಕ್ತಿ ಅಲ್ವಾ? ಇದು ಹೇಗೆ ಅಂದರೆ, ನಿಮಗೊಂದು ಆದಾಯ ಇದೆ. ತಿಂಗಳಿಗೆ 50,000 ರೂಪಾಯಿ ಅಂದ್ಕೊಳ್ಳಿ. ಮನೆ ಬಾಡಿಗೆಗೆ ಎಷ್ಟು, ದಿನಸಿಗೆ ಎಷ್ಟು, ಮಕ್ಕಳ ಶಾಲೆಗೆ ಎಷ್ಟು, ಮೋಜಿಗೆ ಎಷ್ಟು, ರಜೆಯಲ್ಲಿ ತಿರುಗಾಡೋಕ್ಕೆ ಎಷ್ಟು ಅಂತೆಲ್ಲ ಇರುತ್ತೆ ಅಲ್ವಾ? ನಾಳೆ ಬೆಳಿಗ್ಗೆ ಸಂಬಳ ಬಂತು, ಸಂಜೆ ಅದನ್ನೆಲ್ಲ ಖರ್ಚು ಮಾಡಿ ಬಂದರೆ ಮುಂದಿನ ತಿಂಗಳಿಗೆ ಸಮಸ್ಯೆ ಆಗುತ್ತೆ ಅಲ್ವಾ? ಕ್ರೆಡಿಟ್ ಕಾರ್ಡ್ ಇರುತ್ತೆ, ಆದರೂ ಜೀವನದಲ್ಲಿ ಎಲ್ಲವನ್ನೂ ವಿವೇಚನೆಯಿಂದ ನಿರ್ವಹಿಸ್ತಿದ್ರೆ ಎಲ್ಲದಕ್ಕೂ ಇಷ್ಟು ಪಾಲು ಅಂತ ಇರುತ್ತೆ. ನಿಮ್ಮ ತಿಳುವಳಿಕೆ, ಅಗತ್ಯ, ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಅಲ್ವಾ? ಹೌದು ತಾನೆ?
ಹಣ, ಸಮಯ, ಶಕ್ತಿ ಎಲ್ಲವನ್ನೂ ನಿಗದಿ ಮಾಡಿರ್ತೀರಿ. ನಿಮಗೆ ಹೇಗೆ ಬೇಕೋ ಹಾಗೆ. ಇದು ಹಾಗೇನೆ. ಎಷ್ಟು ಪ್ರಮಾಣ? ಮೊದಲನೇದಾಗಿ ನಿಮಗದು ಬೇಕಾ, ಅಥವಾ ಸಮಾಜ ಹಾಗೆ ತಲೆಗೆ ತುಂಬಿದ್ರಿಂದ ಮಾಡ್ತಿದ್ದೀರಾ? ಆ ಅಗತ್ಯ ಇದ್ದಾಗ ನಾನು ನಿಲ್ಸೋಕೆ ಹೇಳಿದರೆ ನೀವು ವಿಕೃತರಾಗ್ತೀರಿ, ಯಾಕೆಂದರೆ ಅವೆಲ್ಲ ತಲೆಯಲ್ಲಿ ಆಗುತ್ತೆ. ಈಗ ಯಾರೋ ನೀವಿದನ್ನು ಮಾಡಲೇಬೇಕು, ಇಲ್ಲದಿದ್ರೆ ನೀವು ನಾರ್ಮಲ್ ಅಲ್ಲ ಅಂದರೆ ಇನ್ನೊಂದು ರೀತಿಯ ವಿಕೃತಿ ಬರುತ್ತೆ. ಎರಡೂ ಬೇಕಾಗಿಲ್ಲ. ಇದೇನು ಅಂದರೆ ಆ ರೀತಿಯ ಪ್ರಚೋದನೆ ಇದೆಯಾ? ಇದೆ ಅಂತಾದರೆ ನೀವದರ ಮಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದೋ ಹುಡುಗ ಅಥವಾ ಹುಡುಗಿ ಹಿಂದೆ ಹೋಗ್ತಿಲ್ಲ. ಅದನ್ನ ಈಗಾಗಲೇ ನೋಡಿದ್ವಿ. ನಾವು ಒಂದು ಮಟ್ಟದ ಹಿತವನ್ನು ಅರಿಸಿ ಹೋಗ್ತಿದ್ದೀವಿ. ಒಮ್ಮೆ ಒಂದು ಮಟ್ಟದ ಹಿತವನ್ನು ಅನುಭವಿಸಿದ ಮೇಲೆ ಅದನ್ನು ಇನ್ನೂ ಆಳವಾಗಿಸೋಕೆ ನೋಡಲ್ವಾ? ಯಾಕೆಂದರೆ ಯಾವುದೇ ಹಿತ ಉಂಟಾದರೂ ಅದಕ್ಕೆ ಇನ್ನೊಬ್ಬರನ್ನ ಬಳಸ್ತಿರಬಹುದು, ಆದರೆ ಅದು ನಿಮ್ಮೊಳಗೆ ಆಗ್ತಿದೆ ಅಲ್ವಾ? ಹೇಗಿದ್ರೂ ಆ ಹಿತವಾದ್ದು ನಿಮ್ಮೊಳಗೆ ಆಗ್ತಿದೆ. ಆ ವ್ಯಕ್ತಿ ಇದನ್ನು ತೆರೆಯೋ ಕೀಲಿಕೈ ಅಷ್ಟೇ ಅಂತಾದಾಗ ಆ ಕೀಲಿಕೈನ ನಿಮ್ಮ ಹತ್ರನೇ ಇಟ್ಕೊಳ್ಳೋಕೆ ಬಯಸಲ್ವಾ? ಅಲ್ವಾ? ನೀವು ಹೀಗೆ ಕೂತ್ರೆ ಪೂರ್ತಿಯಾಗಿ ಮಿಂದೇಳೋ ಹಾಗೆ. ನಿಮಗೆ ಯಾರೂ ಬೇಡ. ಬೇರೆಯವರಿಂದ ಅದನ್ನ ಹಿಂಡಿ ತೆಗೆಯೋಕ್ಕೆ ನೀವೆಷ್ಟೆಲ್ಲ ತಂತ್ರಗಳನ್ನು ಹೂಡಬೇಕು. ಸುಮ್ಮನೆ ಆಗೋಲ್ಲ ಅವೆಲ್ಲ. ಇದನ್ನ ಒಲಿಸೋದು ಅಂತಾರೆ. ಆದರೆ ಅದರ ಫಲಿತಾಂಶ ಬರೋಕ್ಕೂ ಮೊದಲು ಅಗಾಧ ಪ್ರಮಾಣದ ಸಮಯ, ಶ್ರಮ, ಶಕ್ತಿ ಮತ್ತು ಬೇರೆ ಬೇರೆ ಸಂಗತಿಗಳಾದ ಹತಾಶೆ, ಅಸೂಯೆ, ಸಮಸ್ಯೆ ಅದಕ್ಕೆ ಹೊಂದಿಕೊಂಡಿರುತ್ತವೆ. ನೀವು ಇಲ್ಲಿ ನಿರಂತರವಾಗಿ ಇವರಿಂದ ಏನು ಸಿಗುತ್ತೆ, ಅವರಿಂದ ಏನು ಸಿಗುತ್ತೆ ಅಂತ ನೋಡ್ತಾ ಇರ್ತೀರಿ. ಇದು ವಂಚನೆ. ಪ್ರೀತಿ ಅಂತ ಕರೀತಾರೆ, ಆದರೆ ಇದು ವಂಚನೆ. ನೀವು ನಿಮ್ಮಷ್ಟಕ್ಕೆ ಭಾವೋತ್ಕರ್ಷದಲ್ಲಿದ್ದರೆ ಬೇರೆಯವರೊಂದಿಗೆ ಇದ್ದಾಗ ಅದು ಹಂಚಿಕೊಳ್ಳೋ ವಿಷಯವಾಗಬೇಕು. ಅವರಿಗೆ ಅದರ ಅನುಭವ ಆಗಿಲ್ಲ ಅಂದರೆ ಅದನ್ನು ಆಗೋ ಥರ ಮಾಡೋದು. ಅವರಿಂದ ಏನನ್ನೋ ಹೇಗೆ ಹಿಂಡಿ ತೆಗೆಯಬಹುದು ಅನ್ನೋ ಬಗ್ಗೆ ಅಲ್ಲ. ಇದರಿಂದ ನಿಮ್ಮ ಜೀವನದ ಮೂಲ ಸೂತ್ರವೇ ಬದಲಾಗುತ್ತೆ.